ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈಗಾಗಲೇ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ನಡೆದಿರಬಹುದು, ಬಟ್ ಕೆಲವೊಂದು ಕಾಲೇಜಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದಿರುತ್ತೆ. ಆದರೆ ಭಾಳಷ್ಟು ಜನ ವೆಯ್ಟ್ ಮಾಡ್ತಿರೋದು ರಿಸಲ್ಟ್ದು. ಈಗ ನಮ್ಗೆ ಈಗಾಗಲೇ ಗೊತ್ತಿದೆ, 8ನೇ ತಾರೀಕಿನಿಂದ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. 8/6/2026ರಿಂದ ಪೇಪರ್ ವ್ಯಾಲ್ಯೂಯೇಷನ್ ಇದು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಎಷ್ಟು ದಿನ ಕಾಲ ನಡೆಯುತ್ತೆ ನಾವು ನೋಡುವ. ನಮ್ಗೆ ಗೊತ್ತಿರಲಿ, ಈ ಸಲ C15, C20 ಮತ್ತು C25 ಎಲ್ಲ ಥಿಯರಿ ಪೇಪರ್, ಐ ರಿಪೀಟ್, ಎಲ್ಲ ಥಿಯರಿ ಪೇಪರ್ ಏನಿದೆಯಲ್ಲ ಅದು ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಪ್ರಾಕ್ಟಿಕಲ್ ಪೇಪರ್ಸು ಯಾವುದೂ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗೋದಿಲ್ಲ, ಅದು ಮ್ಯಾನ್ಯುವಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಇದು ಗೊತ್ತಿರಲಿ. ಮತ್ತು ಈಗ ಅಫಿಷಿಯಲ್ ಆಗಿ ನಾವು ನೋಡ್ದಂಗೆ 8ನೇ ತಾರೀಕಿನಿಂದ ಡಿಜಿಟಲ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಮತ್ತು ಎಲ್ಲಿ ತನಕ ನಡೆಯುತ್ತೆ ನೋಡುವ. ನಂತರ ಡಿಜಿಟಲ್ ವ್ಯಾಲ್ಯೂಯೇಷನ್ ಮುಗಿದ ನಂತರ ನಮ್ಗೆ ಈಗಾಗಲೇ ಗೊತ್ತಿಲ್ಲ, ಡಿಜಿಟಲ್ ವ್ಯಾಲ್ಯೂಯೇಷನ್ ಈಸ್ ವೆರಿ ಫಾಸ್ಟ್. ಅದು ಮುಗಿದ ನಂತರ ಇಮಿಜಿಯೇಟ್ ಫ್ಯೂ ಡೇಸಲ್ಲಿ ರಿಸಲ್ಟು ಕೂಡ ಬರುತ್ತೆ. ಆ ರಿಸಲ್ಟ್ ಡೇಟು ನಾವು ಕೂಡ ಆಫಿಷಿಯಲ್ ಆರ್ಡರ್ ಬಂದ ನಂತರ ನಾವು ನಿಮಗೆ ಅದರ ಡೇಟನ್ನು ಕನ್ವೇ ಮಾಡ್ತೀವಿ. ಇದಕ್ಕಿಂತ ಮುಂಚೆ ನೆಕ್ಸ್ಟ್ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಚಾನಲ್ ಕಂಟೆಂಟ್ ನಿಮಗೆ ಲೈಕ್ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಈಗ ವ್ಯಾಲ್ಯೂಯೇಷನ್ ಮುಗಿದ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದಮೇಲೆ 4ಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟಲ್ಲಿ ಬ್ಯಾಕ್ಲಾಗ್ ಇದ್ದೋ ಸ್ಟೂಡೆಂಟ್ಸ್ಗಳು ಮೇಕಪ್ ಎಕ್ಸಾಮ್ ಕೂಡ ಬರೆಯಬೇಕಾಗುತ್ತೆ. ಅದಾದ ನಂತರ ಈಗ ಭಾಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರಿ, ಸರ್ ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ. ಈಗ ನೋಡಿ, ನಮ್ಮ ಹತ್ರ ಯಾವುದೇ ರೀತಿ ಆಫಿಷಿಯಲ್ ಇನ್ಫಾರ್ಮೇಷನ್ ಇಲ್ಲ. 3rd ಸೆಮಿಸ್ಟರ್ 5th ಸೆಮಿಸ್ಟರ್ ಕ್ಲಾಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತಾವೋ ಅಂತ. ಈಗ ಆದರೂ ನಾವು ಈಗ ನೋಡುವಂಗೆ ಮೋಸ್ಟ್ ಪ್ರೊಬಬಲಿ ದಿಸ್ ಈಸ್ ನಾಟ್ ಆಫಿಷಿಯಲ್ ಇನ್ಫಾರ್ಮೇಷನ್, ಬಟ್ ಮೋಸ್ಟ್ ಪ್ರೊಬಬಲಿ ಜುಲೈ 1st ವೀಕಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋ ಪಾಸಿಬಿಲಿಟಿ ಇದೆ. ಜುಲೈ 1st ವೀಕಲ್ಲಿ ಕ್ಲಾಸ್ ಆಗೋ ಪಾಸಿಬಿಲಿಟಿ ಇದೆ. ಇದು ಯಾವುದು ನಾನು ಆಫಿಷಿಯಲ್ ಆರ್ಡರ್ಲಿಂದ ಹೇಳ್ತಾ ಇಲ್ಲ ಮಾಹಿತಿ. ಒಂದು ಸಲ ನಮ್ಗೆ ಆಫಿಷಿಯಲ್ ಆರ್ಡರ್ ಬಂದ ತಕ್ಷಣ ನಾವು ನಿಮಗೆ ಪರ್ಫೆಕ್ಟಾಗಿ ಕನ್ವೇ ಮಾಡ್ತೀವಿ 1st ಸೆಮಿಸ್ಟರ್, 3rd ಸೆಮಿಸ್ಟರ್ ಮತ್ತು 5th ಸೆಮಿಸ್ಟರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತಂತ. ಬಟ್ 1st ಸೆಮಿಸ್ಟರ್ ಕ್ಲಾಸ್ ಏನಿದೆಯಲ್ಲ ಅದು 3rd ಸೆಮಿಸ್ಟರ್ ಮತ್ತು 5th ಸೆಮಿಸ್ಟರ್ ಕ್ಲಾಸ್ಗಿಂತ ಮುಂಚೆ ಸ್ಟಾರ್ಟ್ ಆಗೋ ಪಾಸಿಬಿಲಿಟಿ ಇದೆ. ಮತ್ತು 3rd ಮತ್ತು 5th ಸೆಮಿಸ್ಟರ್ ಕ್ಲಾಸ್ ಮೋಸ್ಟ್ ಪ್ರಾಬಲಿ ಜುಲೈ 1st ವೀಕ್ಲಿಂದ ಸ್ಟಾರ್ಟ್ ಆಗೋ ಪಾಸಿಬಿಲಿಟಿ ಇದೆ. ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಅಲ್ಲ, ಇದು ನಮ್ಮ ಕಡೆಯಿಂದ ನಾನು ಜಸ್ಟ್ ಪ್ರೆಡಿಕ್ಷನ್ ಹೇಳ್ತಾ ಇದ್ದೀನಿ. ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾನು ನಿಮಗೆ ಆ ಆರ್ಡರ್ ಮುಖಾಂತರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೇ ಅಲ್ಲ, ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ರಿಸಲ್ಟ್ ನೋಡೋದು ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾರ ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಮತ್ತು ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ EMS ಅಲ್ಲಿ ಪ್ರೀವಿಯಸ್ ಸೆಮಿಸ್ಟರ್ ರಿಸಲ್ಟ್ ನೋಡಬೇಕಾದ್ರೆ ಅವರಿಗೆ ಸಮಸ್ಯೆ ಬರ್ತಾ ಇದೆ. ಇನ್ ಕೇಸ್ ನಿಮಗೆ ಸಮಸ್ಯೆ ಏನಾರ ಇತ್ತಂದರೆ ನೀವು ಎಸ್ ಅಂತ ಕಮೆಂಟ್ ಮಾಡಿ, ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್. ಎಲ್ಲ ಫಾಸ್ಟ್ ಅಪ್ಡೇಟ್ಗಾಗಿ, ಪಾಸಿಂಗ್ ಪ್ಯಾಕೇಜ್ಗಾಗಿ, ಡಿಪ್ಲೊಮಾ ಸ್ಕಾಲರ್ಶಿಪ್ಗಾಗಿ ಮತ್ತು ಹಾಸ್ಟೆಲ್ ಅಪ್ಲಿಕೇಶನ್ಗಾಗಿ ಏನೇ ಮಾಹಿತಿ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ವಿಲ್ ಟ್ರೈ ಟು ಅಪ್ಲೋಡ್ ದಿಸ್. ಅಷ್ಟೇ ಅಲ್ಲ, ಡಿಪ್ಲೊಮಾ ರಿಲೇಟೆಡ್ ಏನೇ ಡೌಟ್ ಇರಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.